ಒಂದು ಬಡ ಕುಟುಂಬದಿಂದ ಬಂದು ಸಾಧಾರಣ ಆದಿತ್ಯವಾರ ಅಲ್ಲಿ ಹಾಸ್ಟೆಲ್ನಲ್ಲಿದ್ದ, ಇಲ್ಲಿ ಬರ್ತಾ ಇದ್ದ ಪಾಪ ನಡ್ಕೊಂಡೇ ಬರೋದು ಅಲ್ಲಿಂದ ಇಲ್ಲಿಗೆ, ಯಾಕಂದರೆ ಅವನ ಹತ್ರ ಹಣ ಇಲ್ಲ. ಮತ್ತು ಏನಂತೇಳಿ ಪೊಲೀಸ್ ಹತ್ರ ಹೇಳಿ ಕಳಿಸಿದಾಗ ಅವ ಈ ಕಮಿಟೆಡ್ ಸುಸೈಡ್. ಸಂಬಂಧಿಕರೊಬ್ಬರು ಇದ್ದರು, ಅವರು ಒಬ್ಬ ಮೆಡಿಕಲ್ ಕಾಲೇಜ್ ಓನರ್ ಹತ್ರ ಹೋದಾಗ ಮೈಲಿ ಎದುರು ಬಂದರೆ ಅವನನ್ನು ಹೆಚ್ಚಿಕ್ಕೆ ಕೊಲ್ಲಬೇಕು ಅಂತ ಅನ್ನಿಸ್ತದೆ ಅಂತೇಳಿ ಅವ ಹೇಳಿ. ಅದು ನೋಡಿ, CET ಒಂದು ಪೇಪರ್ ಇಷ್ಟರವರೆಗೆ ಲೀಕ್ ಆದ ಇತಿಹಾಸ ಇಲ್ಲ. ಅಷ್ಟು ಫುಲ್ ಪ್ರೂಫ್ ನಾವು ಮಾಡಿದ್ವಿ ನಮ್ಮ ಸಿಸ್ಟಮನ್ನು. ಅದು ಆದರೆ ಈಗ ನೋಡಿ ನೀಟ್ ತುಂಬಾ ವಿಶೇಷ ಅಂತ ಹೇಳಿದ್ರೆ, ತಾವೆಲ್ಲ ಇವತ್ತು CET ಎಕ್ಸಾಮ್ ಬಗ್ಗೆ ಕೇಳಿರ್ತೀರಾ. ಮೊನ್ನೆನೇ CET ಎಕ್ಸಾಮ್ ಕೊಟ್ರ ಇನ್ನೇನು ಅದರ ರಿಸಲ್ಟ್ಗೆ ಎಲ್ಲರೂ ಕಾಯ್ತಾ ಇದ್ದೀರಾ. ನಿಮ್ಗೆಲ್ಲರೂ ಗೊತ್ತಿರ್ಬೋದು, CET ಅನ್ನೋದು ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಗಿದ್ದು ಕರ್ನಾಟಕ ರಾಜ್ಯದಲ್ಲಿ. ಅದು ವಿಶೇಷವಾಗಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾದ ಕಾಲದಲ್ಲಿ CET ಬರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಾ ವರ್ಗದ ಜನ, ಸಾಮಾನ್ಯ ಜನ, ಈ ರಾಜ್ಯದ ಸಾಮಾನ್ಯ ಜನರು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕನ್ನುವಂತ ಕನಸು ಕಂಡಿದ್ದು ವೀರಪ್ಪ ಮೊಯ್ಲಿ ಅವರು. ಇವತ್ತಿನ ಯುವ ಜನಾಂಗ ಏನಿದೆ, ಈ ಒಂದು ಕ್ರಾಂತಿಕಾರಿ ಹೆಜ್ಜೆ. ಯಾಕಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಸುಮಾರು ಕಷ್ಟ ಇತ್ತು, ಆದ್ರೆ ಇವತ್ತು ಸುಮಾರು ಜನ ಇಂಜಿನಿಯರ್ಸ್ ಆದ್ರು, ಡಾಕ್ಟರ್ಸ್ ಆದ್ರು, ಬೇಕಾದಷ್ಟು ಜನ ಅದು ಎಲ್ಲಿಂದ ಆದ್ರು ಅನ್ನುವಂಥದ್ದು ಮರ್ತಿರ್ಬಹುದು. ಹೀಗಾಗಿ ಮೊಯ್ಲಿ ಸರ್ ಇದ್ದಾರೆ, ಅವ್ರ ಹತ್ರನೇ ಕೇಳುವ. ಕೋಟ್ಯಾಂತರ ಜನ ಇಂಜಿನಿಯರ್ಗಳಿದ್ದಾರೆ. ತುಂಬಾ ವಿಶೇಷ ಅಂದ್ರೆ 92ರಲ್ಲಿ ತಾವು ಮುಖ್ಯಮಂತ್ರಿಗಳಾದಾಗ CET ಅನ್ನು ಪ್ರಾರಂಭ ಮಾಡ್ತೀರಾ. ಯಾಕಂತ ಹೇಳಿದ್ರೆ ಅದ್ರ ಮೊದಲು ಕ್ಯಾಪ್ಟೇಷನ್ ಅನ್ನೋದಿರುತ್ತೆ. ತುಂಬಾ ಸಾಮಾನ್ಯ ವರ್ಗದವರು ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇಂಜಿನಿಯರಿಂಗ್ ಇಲ್ಲ, ಮೆಡಿಕಲ್ ಇಲ್ಲ, ಅವಾಗ ಎರಡು ಸೇರಿ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಆಗ್ತಾ ಇರ್ಲಿಲ್ಲ. ಆದ್ರೆ ತಾವು ಒಂದು ಕ್ರಾಂತಿಕಾರಿ ಹೆಜ್ಜೆಯಿಂದ ಇಡೀ ನಮ್ಮ ರಾಜ್ಯದಲ್ಲೇನೆ, ಯಾಕಂದ್ರೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡ ಮಾಡಿದ್ದೇ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡ್ತೀರಾ. ಆಗ ತಾವು ಈ ಹೆಜ್ಜೆ ಹೇಗೆ ಬರುತ್ತೆ ಸರ್ ತಮ್ಗೆ, ಇದೊಂದು ಮಾಡ್ಬೇಕು ಈ ರೀತಿ ಅನ್ನುವಂಥದ್ದು? ನೀವ್ ಯಾವ ವಿದ್ಯಾರ್ಥಿಗಳನ್ನ ನೋಡ್ತೀರಾ ಆ ಸಮಯಕ್ಕೆ? ನಾವು ವಿದ್ಯಾರ್ಥಿ ಅಂದ್ರೆ ಒಬ್ಬ ಮೈಸೂರಿನಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ, ಅವ ನಮ್ಮ ಊರಿನವ, ಬ್ರಾಹ್ಮಣ ಹುಡುಗ, ಒಂದು ಬಡ ಕುಟುಂಬದಿಂದ ಬಂದು ಸಾಧಾರಣ ಆದಿತ್ಯವಾರ ಅಲ್ಲಿ ಹಾಸ್ಟೆಲ್ನಲ್ಲಿದ್ದ, ಇಲ್ಲಿ ಬರ್ತಾ ಇದ್ದ ಪಾಪ ನಡ್ಕೊಂಡೇ ಬರೋದು ಅಲ್ಲಿಂದ ಇಲ್ಲಿಗೆ, ಯಾಕಂದರೆ ಅವನ ಹತ್ರ ಹಣ ಇಲ್ಲ. ಇದ್ದದ್ದನ್ನೆಲ್ಲ ಮೆಡಿಕಲ್ ಕಾಲೇಜ್ ಸೇರಲಿಕ್ಕೆ ಕೊಟ್ಟಿದ್ದ. ಅದಕ್ಕೆ ಅವ ಬಂದ, ಬೇಸರ ಆಯಿತು. ನಾನು ಹಣ ಕೊಡ್ತಾ ಇದ್ದೆ ಅವನಿಗೆ ಹಿಂದೆ ಹೋಗಲಿಕ್ಕೆ, ಮತ್ತು ಖರ್ಚಿಗೆಲ್ಲ ಹಣ ಕೊಡ್ತಾ ಇದ್ದೆ. ಬಟ್ ಒಂದು ಕೆಲವು ಸ್ಟಾಪ್ ಮಾಡಿದೆ, ಮತ್ತೆ ಬರಲೇ ಇಲ್ಲ. ಮತ್ತು ಏನಂತೇಳಿ ಪೊಲೀಸ್ ಹತ್ರ ಹೇಳಿ ಕಳಿಸಿದಾಗ ಅವ ಈ ಕಮಿಟೆಡ್ ಸುಸೈಡ್. ಅದಕ್ಕೆ ನನಗೆ ಆಯಿತು, ಇಂಥದ್ದೆಲ್ಲ ಆಗಬಾರ್ದು. ಬಡವರಿಗೆ ಪಾಪ ಆಸೆ ಇದೆ ಬದುಕಿನಲ್ಲಿ, ನಾವು ಮೇಲೆ ಬರಬೇಕು ಅಂತೇಳಿ ಆಸೆ. ಇಂಥದ್ದು ಅನೇಕ ಮಕ್ಕಳ ಗತಿ ಆಗಬಾರ್ದು ಮುಂದೆ ಅಂತೇಳಿ ಆಗ ನಾನು ಎಜುಕೇಷನ್ ಮಿನಿಸ್ಟರ್ ಆಗಿದ್ದು, ಚೀಫ್ ಮಿನಿಸ್ಟರ್ ಆಗಿದ್ದೆ. ಅದಕ್ಕೆ ಆಮೇಲೆ ನಾನು ಆಲೋಚನೆ ಮಾಡಿದೆ, ಯಾಕೆ ಇದನ್ನು ಪಾರದರ್ಶಕವಾಗಿ ಮಾಡಬಾರ್ದು, ಯಾಕೆ ಕ್ಯಾಪಿಟೇಷನ್ ಫೀಸನ್ನು ರದ್ದು ಮಾಡಬಾರ್ದು, ಮತ್ತು ಅವರಿಗೆ ಒಂದು ಸೀಲಿಂಗನ್ನು ಯಾಕೆ ಹಾಕಬಾರ್ದು. ಎಲ್ಲರಿಗೂ ದಕ್ಕುದಿಲ್ಲ ಈ ಸೀಟ್. ಇಂಜಿನಿಯರ್ ಆಗ್ಲಿಕ್ಕೆ ಆಗೋದಿಲ್ಲ, ಮೆಡಿಕಲ್ ಆಗ್ಲಿಕ್ಕೆ ಆಗೋದಿಲ್ಲ, ಎಲ್ಲಿ ಹೋದ್ರು ಕೂಡ ಅವರು. ಮತ್ತೆ ಅದಕ್ಕೆ ಏನಾಯಿತು, ಅದಕ್ಕೆ ನಾವು ಒಂದು ಆ್ಯಕ್ಟ್ ಮಾಡಿದೆ, ಕ್ಯಾಪಿಟೇಷನ್ ಫೀಸ್ ರದ್ದು ಮಾಡಿದೆವು. ಅವರು ಏನು ಹಣ ಹೋದ್ರು ಅಲ್ಲೇ ಕೌಂಟರ್ನಲ್ಲಿ ಕಲೆಕ್ಟ್ ಮಾಡಬೇಕು, ಕಾಲೇಜಿನಲ್ಲಿ ಕಲೆಕ್ಟ್ ಮಾಡಬಾರ್ದು. ನಮ್ಮ CET ಇದ್ದು ಕೌಂಟರ್ನಲ್ಲಿ ಈಗಲೂ ಆಫೀಸ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು, ಭಾಳ ಚೆನ್ನಾಗಿದೆ ಆಫೀಸು. ಅದನ್ನು, ಆ ಸಿಸ್ಟಮನ್ನು ನೋಡಿ ಚೈನಾದವರು ಬಂದು, ಚೈನಾ ಸರ್ಕಾರ ಬಂದು ಅವರು ನೋಡಿ ಅದೇ ರೀತಿಯಲ್ಲಿ ಅಲ್ಲಿ ಮಾಡಿದರು. ಅದೇ ಪ್ರಕಾರ ಬೇರೆ ಬೇರೆ ರಾಜ್ಯದವರು ಆಮೇಲೆ ಮಾಡಿದ್ರು. ಆ ಸಮಯಕ್ಕೆ ತಮಗೆ ವಿರೋಧಗಳು ಹೇಗಿದ್ದು? ವಿರೋಧ ಭಯಂಕರವಾಗಿತ್ತು, ಬಹಳ ಭಯಂಕರ. ಅಂದರೆ ಯಾರ ಕೆಲವರೆಲ್ಲ ಏನ್ ಮಾಡ್ಲಿಕ್ಕೂ ತಯಾರಿದ್ರು. ಯಾಕಂದ್ರೆ ಏನ್ ಹೇಳ್ತಿದ್ರು, ಬದ್ದು ಯಾಕೆ ಮಾಡ್ತೀರಾ, ಇದೆಲ್ಲ ಬೇಕಾ ಅಂತ ಹೇಳಿ. ಹೌದು, ಚೀಫ್ ಮಿನಿಸ್ಟರ್ ನೀವು ಮುಂದೆ ಆಗಬೇಕಾದ್ರೆ, ಇದು ಅಧಿಕಾರದಲ್ಲಿ ಇರಬೇಕಾದ್ರೆ ಇದರಿಂದ ನಿಮ್ಮ ನಿರ್ನಾಮ ಆಗುತ್ತೆ ಅಂತ ಹೇಳಿ ಎಲ್ಲ ಇವರೆಲ್ಲ ಜೋರು ಇದು ಮಾಡಿದ್ರಲ್ಲ. ಕೆಲವು ಸ್ವಾಮಿಗಳು ಶಾಪ ಕೊಟ್ಟರು. ಮತ್ತೆ ಕೆಲವರೆಲ್ಲ ಸಂಬಂಧಿಕರೊಬ್ಬರು ಇದ್ರು, ಅವರು ಒಬ್ಬ ಮೆಡಿಕಲ್ ಕಾಲೇಜ್ ಓನರ್ ಹತ್ರ ಹೋದಾಗ ಮೈಲಿ ಎದುರು ಬಂದ್ರೆ ಅವನನ್ನ ಹೆಚ್ಚಿಕ್ಕೆ ಕೊಲ್ಲಬೇಕು ಅಂತ ಅನ್ನಿಸ್ತದೆ ಅಂತೇಳಿ ಅವ ಹೇಳಿದ. ಅದೇ ಅಂಥದ್ದು ಬಹಳ ಪ್ರತಿಕ್ರಿಯೆ ಜೋರಿತ್ತು. ಮತ್ತೆ ಅವರು ಸುಪ್ರೀಂ ಕೋರ್ಟಿಗೆ ಹೋದ್ರು, ಅದನ್ನೆಲ್ಲ ಚಾಲೆಂಜ್ ಮಾಡಿ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಯಾರು ಅಲ್ಲಿ ದೊಡ್ಡ ಅಡ್ವೊಕೇಟ್ಸ್ ಸಿಗಲೇ ಇಲ್ಲ ಕರ್ನಾಟಕ ಸರ್ಕಾರಕ್ಕೆ. ಅವರೇ ಬುಕ್ ಮಾಡಿದ್ರು ಎಲ್ಲ ಬೇರೆ ಬೇರೆ ಕಡೆಯಿಂದ. ಯಾಕಂದರೆ ಎಲ್ಲ ರಾಜ್ಯದಿಂದ ಕೂಡ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು ನನ್ನ ಈ ಆರ್ಡರ್ ವಿರುದ್ಧ. ಬರೀ ಕರ್ನಾಟಕದವರು ಮಾತ್ರ ಅಲ್ಲ, ಅದು ಸಿಸ್ಟಮೇ. ಅದಕ್ಕೆ ಅದಾದಾಗ ನನಗೆ ಯಾರೂ ಇರಲಿಲ್ಲ. ಮತ್ತು ನಾನು BV ಆಚಾರ್ಯ ಇತ್ತು ನಮ್ಮ ಅಡ್ವೊಕೇಟ್ ಜನರಲ್. ನಾನು ಹೇಳಿದೆ, ನನಗೆ ನೀವೇ ಆರ್ಗ್ಯೂ ಮಾಡಿದರೆ ಸಾಕು, ನೀವೇ ಮಾಡಿ ಅಂತೇಳಿ ನಾನು ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಂಡು ಆರ್ಗ್ಯುಮೆಂಟ್ ಮಾಡುವಾಗ. ಮತ್ತು ಅದು ದೊಡ್ಡ ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಕೊಟ್ಟರು ಸುಪ್ರೀಂ ಕೋರ್ಟ್ನವರು. ನನ್ನ ಆರ್ಡ್ರೇ ಅಪ್ಹೋಲ್ಡ್ ಆಯಿತು. ಅಂದರೆ ನಿಮ್ಗೆ ಆ ಹುಡುಗನ ಸುಸೈಡ್ ಏನಿದೆ ಅದು ನಿಮ್ಮ ಮೇಲೆ ತುಂಬ ಪರಿಣಾಮ ಬೀರ್ತದೆ? ಹೌದು, ಅಂಥದ್ದು ಭಾಳ ಜನ ಇದ್ದಾರೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಆಮೇಲೆ ಅದರ ಪರಿಣಾಮಗಳು ಭಾಳ ಚೆನ್ನಾಗಿದೆ. ಯಾಕಂದರೆ ನಾವು ಕ್ಯಾಲಿಫೋರ್ನಿಯಾಗೆ ಹೋಗಿದ್ದೆ, ಸಿಲಿಕಾನ್ ವ್ಯಾಲಿಗೆ.
ಆವಾಗ ಮಕ್ಕಳೆಲ್ಲ ಭಾಳ ನಾನು ವೆರಿ ಪಾಪ್ಯುಲರ್ ಅಲ್ಲಿ. ನಮಗೆ ಸಿಸ್ಟಮ್ದಿಂದ ಅವರೆಲ್ಲ ಪಾಸಾಗಿ ಹೋದದ್ದು ಇಂಜಿನಿಯರ್ ಡಾಕ್ಟರ್ ಎಲ್ಲ. ಅಲ್ಲಿ ಒಬ್ಬ ರಾಯಚೂರಿನಲ್ಲಿ ಒಂದು ಇರಿಗೇಷನ್ ಗೆಸ್ಟ್ ಹೌಸ್ ಇದೆ, ಅಲ್ಲಿ ಅವ ಅಟೆಂಡರ್, ಬರೀ ಅವನಿಗೆ 200 ರೂಪಾಯಿ ತಿಂಗಳಿಗೆ, ಯಾರಾದ್ರು ಕೊಟ್ಟರೆ ಉಂಟು, ಇಲ್ಲದೇ ಇಲ್ಲ. ಅವನೊಂದು ದಿವಸ ಹೋದಾಗ ಅಲ್ಲಿಗೆ ಗೆಸ್ಟ್ ಹೌಸ್ಗೆ ನನ್ನ ಹೆಣ್ಣು ಮಗಳು ಮೆಡಿಕಲ್ ಮಾಡ್ತಾ ಇದ್ದಾಳೆ, ನನ್ನ ಗಂಡು ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಭಾಳ ಸಂತೋಷ. ನಾನು ಸ್ವಲ್ಪ ಪಾಕೆಟ್ ಮನಿ ಕೊಟ್ಟೆ. ಆಮೇಲೆ ಅಲ್ಲಿಗೆ ಆ ಸ್ಟೋರಿ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ನಾನು ಅಮೆರಿಕಕ್ಕೆ ಹೋದಾಗ ಆ ಇಬ್ಬರು ಆ ಮೆಡಿಕಲ್ಗೆ ಸೇರಿದವಳು ದೊಡ್ಡ ಡಾಕ್ಟರ್ ಆಗಿದ್ದಾಳು. 25 ಲಕ್ಷ ತಿಂಗಳಿಗೆ ಈ ರುಪೀಸ್ನಲ್ಲಿ ಸಿಗ್ತಾ ಇತ್ತು. ಅವನಿಗೆ 15 ಲಕ್ಷ ಸಿಗ್ತಾ ಇತ್ತು ಇಂಜಿನಿಯರಿಂಗ್. ಅವರು ಬಂದು ಹೇಳಿದ್ರು, ನೋಡಿ ನಿಮ್ಮಿಂದಾಗಿ ನಾವು ಇಲ್ಲಿ ಬಂದಿದ್ದೀವಿ ಅಂತ. ಆ ಥರ ಎಲ್ಲ ಅನೇಕ ನಿದರ್ಶನಗಳು ನನಗೆ ಇಲ್ಲಿ ಹೋದ್ರೆ ಅಲ್ಲಿ ಸಿಗ್ತವೆ. ನಿಮ್ಮ ಸಹೋದ್ಯೋಗಿಗಳು ಸರ್ ಅವಾಗ ಅಂತ ಹೇಳಿದ್ರೆ, ನಿಮ್ಮ ಮುಖ್ಯಮಂತ್ರಿಗಳಾಗಿದ್ರೆ ನಿಮ್ಮ ಕ್ಯಾಬಿನೆಟ್ ಅವ್ರು ಏನ್ ಹೇಳ್ತಿರಲ್ವ ಇದ್ರ ಬಗ್ಗೆ, CET ಬೇಡ ಅಂತ ಹೇಳಿ? ಹೌದು, ಬೇಡ, ಎಲ್ಲರೂ ವಿರುದ್ಧ ಆಗ್ತಾರೆ, ಮೊಯ್ಲಿಯವರೇ ಬೇಡ ಅಂತೇಳಿ. ನಾನು ಇದರಿಂದ ಏನಾದರೂ ಆಗಲಿ, ನನಗೆ ಇದೇ ಬದುಕಿನ ಧ್ಯೇಯ, ಇದರಿಂದ ನಾನು ಹೋಗ್ಲಿ ಬರಲಿ ಉಳಿಲಿ, ನಾನು ಮಾಡೇ ತೀರ್ತೇನೆ ಅಂತ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಂಜಿನಿಯರ್ಸ್ ಆದ್ರು, ಡಾಕ್ಟರ್ಸ್ ಆದ್ರು. ಆಮೇಲೆ ಮತ್ತೊಂದು ಏನಂದ್ರೆ, ಅದು ಇಟ್ ಸರ್ವ್ಡ್ ಆಸ್ ಎ ಬಿಗ್ ಇನ್ಸೆಂಟಿವ್. ಈ ಮಕ್ಕಳಿಗೆಲ್ಲ ಜಾಸ್ತಿ ಮಾರ್ಕ್ ತಗೊಳ್ಬೇಕು ಅಂತೇಳಿ ಆಶೆ ಹುಟ್ಟಿತ್ತು ಎಲ್ಲದರಲ್ಲಿ, ಬಡವರು ಕೂಡ. ನಾನು ನೋಡ್ತಾ ಇದ್ದೆ ಎಲ್ಲ ಕಡೆನೂ ಹೋದಾಗ, ಜಾಸ್ತಿ ಮಾರ್ಕ್ ತೆಗಿಬೇಕು, ಅಡ್ಮಿಷನ್ ಆಗಬೇಕು. ಯಾಕಂದರೆ ಅಡ್ಮಿಷನ್ ಆಗಬೇಕಾದ್ರೆ ಸೆಂಟ್ರೆನ್ಸರ್ಸ್ಗೆ ಕಲಿಬೇಕಲ್ಲ. ಆವಾಗೆಲ್ಲ ಟ್ಯೂಷನ್ ಎಲ್ಲ ಈಗ ಇರುವ ಹಾಗೆ ಟ್ಯೂಷನ್ಸ್ ಇರಲಿಲ್ಲ. ವಿದೌಟ್ ಟ್ಯೂಷನ್ಸ್ ಹೋಗಿ ಎಲ್ಲ ಒಳ್ಳೊಳ್ಳೆ ಮಾರ್ಕ್ ತೆಗೆದುಕೊಂಡು ಅಡ್ಮಿಷನ್ ಸಿಗ್ತಾ ಇತ್ತು. ಈ ಟ್ಯೂಷನ್ ಸಿಸ್ಟಮ್ ಎಲ್ಲ ಈಗಲ್ಲ. ಅವಾಗ ಏನು ಇರಲಿಲ್ಲ, ಎಜುಕೇಶನ್ ಮಾಡ್ಲಿಕ್ಕೆ ದುಡ್ಡಿರ್ಲಿಲ್ಲ. ಟ್ಯೂಷನ್ಗೆ ಯಾರು ಹೋಗ್ತಾರೆ? ಅದು ಭಾಳ ಜನ ನನಗೆ ಅಲ್ಲಲ್ಲಿ ಈಗಲೂ ಸಿಗ್ತಾರೆ. ನೋಡಿ, ನಾನು ನಿಮ್ಮ CET ಸಿಸ್ಟಮ್ನಿಂದ ಇಂಜಿನಿಯರ್ ಆಗಿದ್ದೇನೆ, ಡಾಕ್ಟರ್ ಆಗಿದ್ದೇನೆ, ಎಲ್ಲ ಬಂದು ಹೇಳೋರು. ಈ CET ಅನ್ನೋ ಪ್ಲಾನ್ ನಿಮಗೆ ಯಾರು ಕೊಟ್ಟರು ಸರ್? ಇಲ್ಲ, ನಮಗೆ ಡಿಸ್ಕಷನ್ನಲ್ಲಿ ಬಂತು. ನಾವೆಲ್ಲ ಒಬ್ಬರು ರೆಡ್ಡಿ ಅಂತೇಳಿ ಒಬ್ಬ IAS ಆಫೀಸರ್ ಇದ್ದರು, ಅವರು DC ಹಾಸನ್ DC ಆಗಿದ್ದು. ಅವರೆಲ್ಲ ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಏನು ಪಾರದರ್ಶಕ ಸಿಸ್ಟಮ್ ಹೇಗೆ ಮಾಡ್ಬೋದು. ಯಾಕಂದರೆ ಹೆಚ್ಚಾಗಿ ಶ್ರೀಮಂತರೆಲ್ಲ ನಾವು ಸಿಸ್ಟಮ್ ಮಾಡಿದರೆ ಅವರು ಅಡಿಯಲ್ಲಿ ನೋಡ್ತಾರಲ್ಲ, ನುಸುಳ್ಕೊಂಡು ಸಿಸ್ಟಮನ್ನು ಸಬೋಟೇಜ್ ಮಾಡ್ತಾರೆ. ನಾನು ಅದಕ್ಕೆಲ್ಲ ಅವಕಾಶ ಇರಲಿಲ್ಲ. 100ಕ್ಕೆ 100 ಪಾಲು ಪಾರದರ್ಶಕವಾಗಿ ಸಿಸ್ಟಮ್ CET ಸಿಸ್ಟಮ್ ಇದಾಯಿತು. ಅಲ್ಲಿ ಹೋಗಿ ಕೌಂಟರ್ನಲ್ಲಿ ಹೋಗೋದು, ಸಿಸ್ಟಮ್ನಲ್ಲಿ ಅವರು ಸೆಲೆಕ್ಟ್ ಆಗೋದು, ಅಲ್ಲೇ ಕ್ರಾಸ್ ದಿ ಟೇಬಲ್. ಹಾಕಿದ್ರೆ ಮ್ಯಾನೇಜ್ಮೆಂಟಿನ ಎದುರುಗಡೆ ಹೋದರೆ ಅವರು ಜಾಸ್ತಿ ವಸೂಲಿ ಮಾಡ್ತಾರೆ. ಅಲ್ಲೇ ಮಾಡಿ ಅವರೇ ರಸೀದಿಗಳನ್ನು ಆಯಾ ಕಾಲೇಜಿಗೆ ಹಣ ಕಳಿಸೋ. ಅದೇ ನಿಮ್ಮ ಕಾಲದಲ್ಲಿ ಹೇಗಿತ್ತು ಸರ್? 60-40 ಇತ್ತದು ಯಾವಾಗ? ನೀವು ಇಲ್ಲ 90% CET ಸಿಸ್ಟಮ್ನಲ್ಲೇ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. 15% ಏನೋ ಅವರಿಗೆ ಕೊಟ್ಟಿದ್ದೆವು. ಅದು ಕೂಡ ಅಲ್ಲಿ ಹಣ ವಸೂಲಿ ಮಾಡಿದ್ರು ಅದು ಇಂತಿಷ್ಟೇ ವಸೂಲಿ ಮಾಡಬೇಕು, ಅದು ಲೆಕ್ಕ ಕೊಡಬೇಕು. ಆ ಥರ ಅಕೌಂಟ್ ಕೊಡಬೇಕು. ಅದಕ್ಕೆ ನಾವು ಒಂದು ಜಡ್ಜರನ್ನು ನೇಮಕ ಮಾಡಿದ್ದೆವು. ಅವರು ಹೆಚ್ಚು ವಸೂಲು ಮಾಡ್ತಾರೆ ಅನ್ನೋ ಪರಿಶೀಲನೆ ಮಾಡಿ. ಆಗ ರೆಸ್ಪಾನ್ಸ್ ನಿಮಗೆ ಏನು ಅನ್ನಿಸ್ತು? ಇದಾದ್ಮೇಲೆ ಇವತ್ತು ಏನು ಅನ್ನಿಸ್ತಾ ಇದೆ? ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಐ ಕುಡ್ ಫೀಲ್ ಎಲ್ಲ ಕಡೆನೂ ಕೂಡ ಜನ ಅತಿ ಹೆಚ್ಚು ಜನ ನಮ್ಮ ರಾಜ್ಯದಿಂದ ಅಮೆರಿಕಾದಲ್ಲಿರ್ಬೋದು, ಬೇರೆ ಬೇರೆ ಅಲ್ಲಿ ಹೋದಾಗ ನನಗೆ ಅವರೇ ಸಿಗೋದು ಹೆಚ್ಚಾಗಿ. ನಿಮ್ಮ CET ಅಂತ ಈಗಲೂ ಇವತ್ತಿನ ಯುವ ಪೀಳಿಗೆಗೆ ನೆನಪಿದ್ದೇನೆ ಸರ್? ಅದು ವಿಶೇಷ. ಕೆಲವರು ನೆನಪಾಡ್ತಾರೆ, ಕೆಲವರು ನೆನಪಾಡೋದಿಲ್ಲ. ಅದಕ್ಕೆ ನಾವು ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್. ಒಟ್ಟಾರೆ ಆ ಸಿಸ್ಟಮ್ನಿಂದ ಜನ ಪ್ರಯೋಜನ ಪಡ್ತಿದ್ದಾರೆ. ಅಲ್ಲಿಂದ ಅದು ದೇಶಕ್ಕೆ ವಿಸ್ತರಿಸುತ್ತೆ. ಆಮೇಲೆ ನೀಟ್ ಮಾಡಿದ್ರಲ್ಲ, ಅದೇ ಗ್ರಾಜ್ಯುಯೇಟೆಡ್ ಸಿಸ್ಟಮ್. ಅದು ನೋಡಿ, CET ಒಂದು ಪೇಪರ್ ಇಷ್ಟರವರೆಗೆ ಲೀಕ್ ಆದ ಇತಿಹಾಸ ಇಲ್ಲ. ಅಷ್ಟು ಫುಲ್ ಪ್ರೂಫ್ ನಾವು ಮಾಡಿದ್ದೆವು ನಮ್ಮ ಸಿಸ್ಟಮನ್ನು. ಅದು ಆದರೆ ಈಗ ನೋಡಿ, ನೀಟ್ ಮೊನ್ನೆ ಎಲ್ಲ ಲೀಕ್ ಆಗಿಬಿಟ್ಟಿದೆ. ಅದು ಪ್ರೂಫ್ ಮಾಡಲಿಲ್ಲ. ಈಗ ಮೆಡಿಕಲ್ ಸೀಟ್ ಎಲ್ಲ ಅದರಲ್ಲಿ ನೀಟ್ನಲ್ಲಿ ತಗೊಂಡಿದ್ದಾರೆ. ಹೌದು ಸರ್. ಇಂಜಿನಿಯರಿಂಗ್ ಸೀಟ್ ಮಾತ್ರ ಅದು 2010ರಲ್ಲಿ ಚೇಂಜ್ ಆಗುತ್ತೆ. 10ರಲ್ಲಿ ಅದು ಪ್ರಯೋಜನವೂ ಆಯಿತು, ಇದಾಯಿತು. ಯಾಕಂದರೆ ಕೆಲವೆಲ್ಲ ಬೇರೆ ಕಾಲೇಜಿನವರಿಗೆ ಕೂಡ ಸೀಟು ನಮಗೂ ಕೂಡ ಸಿಕ್ಕುವಂತಾಯಿತು. ಲಾಭನೂ ಇದೆ, ನಷ್ಟನೂ ಇದೆ. ಬಟ್ ಅದರಿಂದ ಕರ್ನಾಟಕಕ್ಕೆ ಭಾಳ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಅನ್ಯಾಯ ಆಗಿದೆ ನೀಟ್ನಿಂದ. ಯಾಕಂದರೆ ಈಗೆಲ್ಲ ಕೋಚಿಂಗ್ ಸಿಸ್ಟಮ್ ಎಲ್ಲ ಬಂದು ಅದರಿಂದ ಮಕ್ಕಳಿಗೆ, ನಮ್ಮ ನಿಜವಾದ ಜೆನ್ವಿನ್ ಸ್ಟೂಡೆಂಟ್ಸು ಕೆಲವು ಸಾರಿ ಕೋಚಿಂಗ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಒಂದು ರೀತಿ ಹತಾಶರಾಗ್ತಾರೆ. ಬಟ್ ನೀವು 92 ಬಂದ ಕೂಡಲೇ ಇಂಪ್ಲಿಮೆಂಟ್ ಮಾಡಿ? ಹೌದೌದು, ಕೂಡಲೇ. ಅದು ಆ ಮಿನಿಮಮ್ ಫೀಸ್ ಆಗ ಇಂಜಿನಿಯರಿಂಗ್ ಡಾಕ್ಟ್ರಿಗೆ ಏನೋ ಒಂದು ಡಾಕ್ಟರ್ ಆಗಲಿಕ್ಕೆ ಒಂದು ವರ್ಷಕ್ಕೆ 12,000ಗಿಂತ ಹೆಚ್ಚಿರಲಿಲ್ಲ. ನಾ ಈ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಫ್ರೀ ಮಾಡ್ತಾ ಇದ್ದೆ ನಾನು. ಯಾಕಂದರೆ ಹಣ ಇಲ್ಲ ಅಂತೇಳಿ ಅವರು ಹೋಗದೇ ಇರಬಾರ್ದು. ಫ್ರೀ ಸ್ಕಾಲರ್ಶಿಪ್. ಸುಮಾರು ಜನ ಇವತ್ತು ದೇಶ ವಿದೇಶಗಳಲ್ಲೆಲ್ಲ ಇರ್ಬೋದು, ಅಥವಾ ನೀವು ಈಗ CET ಎಕ್ಸಾಮ್ನ ಕೂತ್ಕೊಂಡಿರ್ತೀರಾ. ಯಾಕೆಂದ್ರೆ ಎಲ್ಲರೂ ಈಗ CET ಸಮೇತನು ಕೋಚಿಂಗ್ ಬಂದಿದೆ. ಆ CET ತಂದವರು ದೇಶದಲ್ಲೇ ಪ್ರಥಮ ಬಾರಿಗೆ
ವೀರಪ್ಪ ಮೊಯ್ಲಿ ಸರ್. ಅಷ್ಟು ಮಾತ್ರ ಅಲ್ಲ, ಆವಾಗ ಈ PUC ಸಿಸ್ಟಮ್ ಇದೆಲ್ಲ ಅದು ಕಾಂಪೋಸಿಟ್ ಇತ್ತು, ಸಪರೇಟ್ ಇರಲಿಲ್ಲ. SLC ಇದ್ದವರಿಗೆ ಮಾತ್ರ PUC ಕೋರ್ಸ್ ಕೊಟ್ಟಿದ್ದು. ನಾನೇನು ಮಾಡಿದೆ, ಸಪರೇಟ್ ಡೈರೆಕ್ಟ್ರೇಟ್ ಮಾಡಿದೆ. PUC ಸಪರೇಟ್ ಡೈರೆಕ್ಟ್ರೇಟ್ ಮಾಡಿ, ಯಾಕಂದರೆ ಅದಕ್ಕೆ ಆ PUC 2 years ಇದ್ದು ಇದು ಬೇಕಲ್ಲ, ಫೋಕಸ್ ಬರಬೇಕಲ್ಲ. ಅದಕ್ಕೆ ಒಳ್ಳೆ ಸಿಲೆಬಸ್ ಎಲ್ಲ ಮಾಡಿ, ಸ್ಟ್ಯಾಂಡರ್ಡ್ ಹೈ ಮಾಡಿ, ಮತ್ತು ಅದಕ್ಕೆ ಸರಿಯಾಗಿ PUC ಎಲ್ಲ ಕೆಲವು ಜಿಲ್ಲೆಗಳಲ್ಲಿ PUC ಕಾಲೇಜಸ್ಸೇ ಇರಲಿಲ್ಲ, ಬರೀ SSLC. ಪಾಪ ಮಕ್ಕಳೆಲ್ಲ ಮನೆಗೆ ಹೋಗಬೇಕಿತ್ತು. ನಾನು ಅದಕ್ಕೆ ಏನು ಮಾಡಿದೆ, ಎಲ್ಲ ಕಡೆಯೂ ಕೂಡ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಾನು ಕ್ರಾಂತಿ ಮಾಡಿದೆ. ಪ್ರತಿ ಒಂದು 10 ಕಿಲೋಮೀಟರ್ಗೆ ಒಂದು ಹೈಸ್ಕೂಲು, 15 ಕಿಲೋಮೀಟರ್ಗೆ ಒಂದು ಜೂನಿಯರ್ ಕಾಲೇಜು, ಮತ್ತು ಸಾಧಾರಣ ಒಂದು 20 ಕಿಲೋಮೀಟರ್ಗೆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಡಿದ್ದೀವಿ. ಅದರಿಂದ ಈಗ ರಿಸಲ್ಟ್ ಎಲ್ಲ ಬರ್ತಾ ಇದೆಯಲ್ಲ, ಫಸ್ಟ್ ಸೆಕೆಂಡ್ ನೀವು ದಕ್ಷಿಣ ಕನ್ನಡ ಉಡುಪಿ ಕೇಳ್ತಾ ಇದ್ದೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ದ್ಯಾಟ್ ರೆವಲ್ಯೂಷನ್. ತುಂಬ ಧನ್ಯವಾದ ಸರ್.